ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಾನಿವತ್ತು ನಿಮಗೆ ಒಂದು ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನೀಟಾಗಿ ತೊಳೆದು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಗೆ ನೀರು ಬೇರಿಸಿ ಒಂದು 2 ಅಥವಾ 3 ವಿಷಲ್ಲು ಬರೆಸ್ಕೊಳ್ಳಿ. ನಿಮಗೆ ಬೇಳೆ ಸ್ವಲ್ಪ ಬಾಯಿಗೆ ಸಿಗಬೇಕು ಅಂತಂದರೆ 2 ವಿಷಲ್ ಬರೆಸ್ಕೊಳ್ಳಿ. ಬೇಳೆ ಏನು ಬೇಡ ಬಾಯಿಗೆ ಸಿಗೋದು ಅಂತಂದರೆ ಹಾಗೆ 3 ವಿಷಲ್ನ ಬರೆಸ್ಕೊಳ್ಳಿ. ಅದಾದಮೇಲೆ ನಾನು ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕ್ಕಿಟ್ಟು, ನೀರು ಕುದ್ದಾದ್ಮೇಲೆ ನಿಮಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ನುಗ್ಗೆಕಾಯಿ ಎಲ್ಲ ಕಲಸೋಗ್ಬಿಡುತ್ತೆ, ಬಾಯಿಗೆ ತಿನ್ನೋದಕ್ಕೆಲ್ಲ ಸಿಗೋದಿಲ್ಲ. ಹಾಗಾಗಿ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಬೇಳೆನೂ ಕೂಡ ಕೂಗಕ್ಕಿಟ್ಟಿದ್ದೀನಿ. ಈಗ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ನೀವು ಉಪ್ಪು ಸೇರಿಸಿ ಬೇಯಿಸ್ಕೊಳ್ಳಿ. ನುಗ್ಗೆಕಾಯಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ತಬೇಕು. ಬೆಂದಿರೋ ಬೇಳೆನೆಲ್ಲ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ಅರ್ಧ ನುಗ್ಗೆಕಾಯಿ ಸಾಂಬಾರು ಆದಂಗೆ. ಇದಕ್ಕೆ ಒಂದು ಸಿಂಪಲ್ಲಾದ ಮಸಾಲೆ, ಅದು ಮಸಾಲೆ ವಿಡಿಯೋ ಸ್ಕಿಪ್ ಆಗಿದೆ, ಹಾಗೆ ಹೇಳ್ಬಿಡ್ತೀನಿ. ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಕಾಯಿನ ಹಾಕಿ ನಾನು ರುಬ್ಬಿರೋದಷ್ಟೇ, ಇನ್ನೇನು ಕೂಡ ಹಾಕಿಲ್ಲ. ಟೊಮೊಟೊ, ಈರುಳ್ಳಿ ಏನು ಬೇಡ, ಹಂಗಾಗೋಗ್ಬಿಡುತ್ತೆ ಸಾಂಬಾರು. ಅಷ್ಟೇ ಕೂಡ ರುಚಿಯಾಗಿರುತ್ತೆ ಈ ಸಾಂಬಾರು. ಚೆನ್ನಾಗಿ ಕುದಿಸಿದ್ರೆ ಆಯಿತು. ನೋಡಿ, ಇಲ್ಲಿ ನುಗ್ಗೆಕಾಯಿ ಒಂದೂ ಕಲಿಸ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಈ ಸಾಂಬಾರಂತೂ ಇಡ್ಲಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತಿಂತಾ ಇದ್ದರೆ ಏನೋ ಒಂಥರ ರುಚಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆಕಾಯಿನೂ ಅಷ್ಟೇ, ತಿನ್ನೋದಕ್ಕೆ ಬಾಯಿಗೆ ಹಾಗೆ ಸಿಗುತ್ತೆ, ಚೆನ್ನಾಗಿ ಕಲಿಸ್ಕೊಂಡೆಲ್ಲ ಹೋಗೋದಿಲ್ಲ. ನೀವು ಬೇಕು ಅಂದರೆ ಇದಕ್ಕೆ ಅವರೆಬೇಳೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಮೇಯ್ನು ನುಗ್ಗೆಕಾಯಿ ಸಾಂಬಾರಿಗೆ ತೊಗರಿಬೇಳೆಗಿಂತ ಅವರೆಬೇಳೆನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಡ್ಲಿ ಜೊತೆಗೆ ಅಂತ ತೊಗರಿಬೇಳೆ ಹಾಕಿ ಮಾಡಿದ್ದೆ. ಸೊ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನೀವು ಮಾಡಿ ಕಮೆಂಟ್ ಮಾಡ್ಬೋದು ಹೇಗೆ ಬಂತು ಅಂತ. ಹಾಗೆ ನಾನು ಸ್ವಲ್ಪ ಹುರುಳಿಕಾಳು ಮೊಳಕೆ ಹುರುಳಿಕಾಳು ಖಾಲಿಯಾಗಿದ್ದು, ಹಾಗಾಗಿ ಅದನ್ನು ಕೂಡ ನೆನೆ ಹಾಕ್ತಾಯಿದ್ದೆ. ನೈಟೇ ನೆನೆ ಹಾಕ್ಬಿಡ್ತೀನಿ. ಯಾಕಂತಂದರೆ ಫುಲ್ ಓವರ್ ನೈಟ್ ನೆನಿಬೇಕು ಮೊಳಕೆ ಬರೋದಕ್ಕೆ, ಇಲ್ಲ ಅಂತಂದರೆ ಬರೋದಿಲ್ಲ. ನೀಟಾಗಿ ಒಂದು 2-3 ಸಲ ವಾಶ್ ಮಾಡಿ, ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಕಾಳು ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಆ ಥರ ಒಂದು 2-3 ಸಲ ವಾಶ್ ಮಾಡಬೇಕು. ವಾಶ್ ಮಾಡಾದಮೇಲೆ ಫುಲ್ಲು ನೀರನ್ನ ಇಟ್ಬಿಟ್ಟು ಓವರ್ ನೈಟ್ ಅದು ನೆನೆಯೋದಕ್ಕೆ ಬಿಡಬೇಕು. ಅದರಲ್ಲಂತೂ ಮೊಳಕೆ ಹುರುಳಿಕಾಳಂತೂ ನಮ್ಮ ಮನೇಲಿ ಡೈಲಿ ಇರಲೇಬೇಕು. ಅದೇ ಸಾಂಬಾರು ಜಾಸ್ತಿ ಊಟ ಮಾಡೋದು. ಈ ತೊಗರಿಬೇಳೆ ಸಾಂಬಾರು, ಅವರೆಬೇಳೆ ಸಾಂಬಾರು ಎಲ್ಲೋ ಒಂದೊಂದು ದಿನ ಊಟ ಮಾಡ್ತಾರೆ ಅಷ್ಟೇ. ಈ ಮೊಳಕೆ ಹುರುಳಿಕಾಳು ಇತ್ತು ಅಂತಂದರೆ ಡೈಲಿ ಬೇಕಾದರೆ ಸಾಂಬಾರು ಮಾಡಿದ್ರೂ ಊಟ ಮಾಡ್ತಿರ್ತಾರೆ. ಅದರಲ್ಲೇ ಮೊಳಕೆ ಹುರುಳಿಕಾಳನ್ನ ಯೂಸ್ ಮಾಡಿಕೊಂಡು ವೆರೈಟಿ ಸಾಂಬಾರು ಕೂಡ ಮಾಡ್ಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಮಿಕ್ಸ್ ಕಾಳುಗಳನ್ನು ನೆನೆ ಹಾಕ್ಕೊಳ್ತಾ ಇದ್ದೆ. ಅಂದರೆ ಕಡಲೆಕಾಳು, ಬಟಾಣಿ, ಕಾಬೂಲ್ ಕಡಲೆ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೆ, ಈ ಪಲ್ಯಕ್ಕೆ ಅಥವಾ ಪಲಾವ್ಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಹಾಗೆ ಒಂದು ಇಂಡಕ್ಷನ್ ಕೂಡ ತರಿಸಿದ್ದೆ ನಮ್ಮ ದೊಡ್ಡಮ್ಮರ ಮನೆಗೆ. ಸೊ ಅದು ಕೂಡ ಪಾರ್ಸೆಲ್ ಬಂದಿತ್ತು. ಹಾಗೆ ಅದ್ರ ಮೇಲೆ ಕಾಫಿನೂ ಕೂಡ ಮಾಡ್ತಾಯಿದ್ವಿ. ಫಸ್ಟ್ ಓಪನಿಂಗ್ ಪೂಜೆ ಎಲ್ಲ ಮಾಡಿಬಿಟ್ಟು ಮಾಡೋಣ ಕಾಫಿನ ಅಂತ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಹಾಗಾಗಿ ನಾನು ಪ್ರೆಸ್ಟೀಜು ಅದೇ ಕಂಪ್ನಿಂದು ತರಿಸಿದೆ. ಚೆನ್ನಾಗಿದೆ ಇದು. ನಾನು ತರಿಸಿ ಸುಮಾರು ಒಂದು 2 ವರ್ಷ ಆಗಿದೆ, ಬಟ್ ಏನೂ ಹಾಳಾಗಿಲ್ಲ, ಅಷ್ಟೇ ನೀಟಾಗಿದೆ. ಹಾಗಾಗಿ ಅದೇ ಕಂಪ್ನಿದು ಅಣ್ಣಂಗೂ ತರಿಸ್ಕೊಟ್ಟೆ. ಏನಪ್ಪ ಅಂತಂದರೆ ನಾನು ತಂದಿದ್ದು ಅಂಗಡೀಲಿ, ಇದು ಆನ್ಲೈನಲ್ಲಿ ತರಿಸಿದ್ದು. ಅಂಗಡೀಲಿ ತಂದಿದ್ದೆ ತುಂಬ ಪ್ರೈಸ್ ಜಾಸ್ತಿ ಇತ್ತು, ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಹಂಗಾಗಿ ನಾನು ಇದನ್ನು ಆನ್ಲೈನಲ್ಲೇ ತರಿಸ್ದೆ. ಬೇಕು ಅಂದರೆ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಚೆನ್ನಾಗಿದೆ, 10/10 ಕೊಡ್ತೀನಿ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಹಾಗಾಗಿ ಅದಕ್ಕೆ ಅಮ್ಮ ಅದರಲ್ಲಿ ಕಾಫಿನೂ ಕೂಡ ಮಾಡ್ತಾಯಿದ್ರು. ಕಾಫಿ ಯೂಶ್ವಲಿ ನಾವು ಮಾಡೋದಾದರೆ ಬರೀ ಹಾಲು ಹಾಕಿ ಮಾಡ್ಕೊಂಬಿಡ್ತೀನಿ ನನಗಾದರೆ. ಅಮ್ಮ, ದೊಡ್ಡಮ್ಮ ಎಲ್ಲ ಸ್ವಲ್ಪ ಹಾಲು ಕಮ್ಮಿ ಇರೋ ಕಾಫಿ ಕುಡಿಯೋದು. ಅಂದರೆ ಡೈರೆಕ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು, ಬೆಲ್ಲ ಹಾಕ್ಬಿಟ್ಟು ಕುದಿಸಿ ಆಮೇಲೆ ಹಾಲು ಹಾಕಿ ಮಾಡ್ತಾರೆ. ನಾವು ಹಂಗಲ್ಲ, ಹಾಲ್ಗೆ ಪೌಡರು, ಸಕ್ಕರೆ ಹಾಕ್ಕೊಂಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತೀವಿ. ಅವ್ರಿಗೆ ಅದು ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಅವರು ಈ ಥರ ಮಾಡ್ತಾರೆ. ಬಟ್ ಆದ್ರೂ ಆ ಕಾಫಿನೂ ಒಂಥರ ಏನೋ ಚೆನ್ನಾಗಿರುತ್ತೆ.
ಹಾಗೆ ಕಾಫಿ ಎಲ್ಲ ಕುಡಿದು ಮನೇಲಿ ಸ್ವಲ್ಪ ಅಡುಗೆನೂ ಮಾಡಿ ಇಟ್ಟು ಅದಾದಮೇಲೆ ಫ್ರೆಂಡ್ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಒಂದು ಬರ್ಡೇ ಇತ್ತು ನನ್ನ ಫ್ರೆಂಡ್ದು, ಹಂಗಾಗಿ ಹೋದ್ವಿ. ನನ್ನ ಫ್ರೆಂಡ್ ಅಣ್ಣಂದಿತ್ತು ಬರ್ಡೇ, ಹಾಗಾಗಿ ಸಿಂಪಲ್ಲಾಗಿ ಮಾಡೋದು. ಎಲ್ಲರೂ ಒಂದು ಕಡೆ ಸೇರೋದಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ, ಹಾಗಾಗಿ ಎಲ್ಲ ಹೋದ್ವಿ. ನಾನು, ಪಾಪು, ಹಾಗೆ ನಮ್ಮ ಮನೆಯವರು, ನನ್ನ ಫ್ರೆಂಡು ಕೂಡ ಅವ್ರ ಮನೆಗೆ ಹೋದ್ವಿ. ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಇಬ್ಬರು ಫ್ರೆಂಡ್ ಮನೆಯೂ ಒಂದೊಂದು ಕಡೆ ಇದೆ. ನಮ್ಮ ಮನೆ ಒಂದು ಕಡೆ ಇದೆ, ಅವ್ರ ಮನೆ ಒಂದು ಕಡೆ ಇದೆ, ಇನ್ನೊಬ್ರು ಮನೆ ಯಾರಪ್ಪ ಬರ್ತಾರೆ ಎದು ನನ್ನ ಫ್ರೆಂಡಿಗೆ ಕೇಕ್ ಕಟ್ ಮಾಡಿ ಅವನಿಗೆ ಇವನೇ ಕಟ್ ಮಾಡ್ತಿದ್ದ. ಬರ್ಡೇ ಇದ್ದಿದ್ದ ಒಂದು, ಬಟ್ ಕೇಕ್ ಕಟ್ ಮಾಡಿದ್ವಿ ಒಂದು. ಏನು ಮಾಡೋದು, ಅವನು ನಾನು ಕೇಕ್ ಕಟ್ ಮಾಡ್ತೀನಿ, ಇದು ಮಾಡ್ತಿರ್ತಾನೆ. ಸೊ ಹಂಗಾಗಿ ಇವನ್ ಬರ್ತಡೇಲೂ ಅವನೇ ಕೇಕ್ ಕಟ್ ಮಾಡ್ದ. ಏನು ಮಾಡೋದು, ಮಕ್ಕಳೆಲ್ಲ ಏನು ಮಾಡೋದಿಲ್ಲ. ಸೊ ಅವನು ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಉಳ್ಕೊಂಡೆ. ಪಾಪು ಹಾಗೆ ನಮ್ಮ ಮನೆಯವರು ಬಂದರು, ನನ್ನ ಫ್ರೆಂಡ್ಸ್ ಎಲ್ಲ ಇರಲಿಲ್ಲ, ಅಲ್ಲೇ ಆ ಕಡೆ ಇತ್ತಲ್ಲ ಆಪೋಸಿಟ್ ಅದ ಮಾಡಿದ್ರು. ಮಾತು 1 ಗಂಟೆ 2 ಗಂಟೆ ಆದ್ರೂ ನಮ್ಮ ಮಾತೆಲ್ಲ ಮುಗಿಯೋದಿಲ್ಲ. ಸೊ ನೋಡಬೇಕು ಇವತ್ತು ಎಷ್ಟೋ ತನಕ ಮಾತಾಡ್ತೀವಿ ಅಂತ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಾವು ಮಾತಾಡಿಕೊಂಡು ಮಲ್ಕೊಳ್ಳೋಷ್ಟೊತ್ತಿಗೆ ಟೈಮ್ 2 ಗಂಟೆ ಆಯಿತು. 2 ಗಂಟೆಲಿ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಟೀ ಜೊತೆಗೆ ಸ್ನ್ಯಾಕ್ಸು ಕೂಡ ತಿಂದ್ಕೊಂಡು ನಾವು ಮಲ್ಕೊಳ್ಳೋಷ್ಟೊತ್ತಿಗೆ 3 ಗಂಟೆ ಆಯಿತು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.